ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇದೊಂದು ವಿಶೇಷವಾದಂತಹ ದೇವಾಲಯವಿದು. ಈ ದೇವಾಲಯದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಇಬ್ಬರೂ ಸಹ ಪೂಜೆ ಮಾಡುವಂತಹ ಪುಣ್ಯ ಸ್ಥಳವಿದು. ಎಲ್ಲಿದೆ ಅಂತ ನಿಮಗೂ ಹೇಳ್ತೀನಿ, ಬನ್ನಿ ನನ್ನ ಪ್ರೀತಿಯ ಸ್ನೇಹಿತರೆ. ಸ್ನೇಹಿತರೆ, ಈ ಸ್ಥಳ ಇರುವಂತಹ ಜಾಗ ಬಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಣೆಗೆರೆ ಗ್ರಾಮದಲ್ಲಿ ಇರುವಂತಹ ಪುಣ್ಯವಾದಂತಹ ಈ ಒಂದು ದೇವಾಲಯ. ಈ ದೇವಾಲಯದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಇಬ್ಬರೂ ಸಹ ಪೂಜೆ ಮಾಡುವಂತಹ ಸ್ಥಳ. ಶ್ರೀ ಹಜರತ್ ಸಯ್ಯದ್ ದರ್ಗಾ ಭೂತರಾಯ ಚೌಡೇಶ್ವರ ದೇವಾಲಯವಿದು. ಈ ದೇವಾಲಯದಲ್ಲಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಸಹ ನಿಮ್ಮ ಎಲ್ಲ ಕಷ್ಟಗಳು ಈಡೇರುವುದು. ಇಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ, ಪೌರ್ಣಮಿ, ಶುಕ್ರವಾರ, ಮಂಗಳವಾರ ಹಾಗೂ ಭಾನುವಾರದಂದು ಭಕ್ತಾದಿಗಳ ಜನಸಂಖ್ಯೆ ಹೆಚ್ಚಾಗಿರುತ್ತದೆ. ಈ ಒಂದು ಜಾಗದಲ್ಲಿ ನೀವು ಅಮಾವಾಸ್ಯೆಯ ದಿನ ಬಂದು ನಿಮ್ಮ ಕಷ್ಟಗಳು ಏನೇ ಇದ್ದರೂ ಶ್ರೀ ಭೂತರಾಯ ಹಾಗೂ ಚೌಡೇಶ್ವರಿ ಬಳಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವುದು. ತಾಯಿಗೆ ಭಕ್ತಿಯಿಂದ ಹಣ್ಣು ಕಾಯನ್ನು ತಂದು ನಿಮ್ಮ ಕಷ್ಟಗಳನ್ನೆಲ್ಲ ಈ ತಾಯಿ ಬಳಿ, ಭೂತರಾಯನ ಬಳಿ ಹೇಳ್ಕೊಂಡು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಸಹ ಇಲ್ಲಿ ಒಂದು ತಗಡಿನ ಮೂಲಕ ಬರೆದು ಭೂತರಾಯನ ಮರ ಹಾಗೂ ಚೌಡೇಶ್ವರಿಯವರ ಇಲ್ಲಿ ಒಂದು ಮರ ಇದೆ. ಈ ಜಾಗದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಎರಡು ಪುಣ್ಯವಾದಂತಹ ಸ್ಥಳವಿದು. ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಸಹ ಇಲ್ಲಿ ಪರಿಹಾರವಾಗುತ್ತದೆ. ನಿಮ್ಮ ಕಷ್ಟಗಳಿದ್ದರೆ ಒಂದು ಸಲಿನಾದರೂ ಇಲ್ಲಿ ಭೇಟಿ ಕೊಡಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನೆರವೇರುತ್ತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಈ ದೇವಾಲಯ ಒಳಗಡೆ ಬಂದರೆ ನಮಗೆ ದೈವಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇದನ್ನು ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ. ನಿಮ್ಮ ಕಷ್ಟಗಳಿದ್ದರೆ ಈ ಸನ್ನಿಧಾನಕ್ಕೆ ಒಂದು ಸಲ ಭೇಟಿ ಕೊಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ನಿಮ್ಮ ಕಷ್ಟಗಳನ್ನು ಈ ತಗಡಿನ ಮೂಲಕ ಈ ಮರಗಳಿಗೆ ಮಳೆಯಲ್ಲಿ ಹೊಡಿತಾರೆ. ನಿಮ್ಮ ಸಮಸ್ಯೆ ಯಾವುದೇ ಥರ ಆಗಿರಲಿ, ಈ ಜಾಗಕ್ಕೆ ಬಂದು ಒಂದು ಸಲ ಭೇಟಿ ಕೊಟ್ಟರೆ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸ್ನೇಹಿತರೆ.